ಬೆಂಗಳೂರಿನಲ್ಲಿ ಮಕ್ಕಳ ಮೇಲೆ ವಿಕೃತ ದಾಳಿಯನ್ನ ಮಾಡ್ತಾ ಇದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೈಕೋ ಅಂಕಲ್ ವಿರುದ್ಧ ಕ್ರಮ ಕೈಗೊಳ್ಳೋದಿಲ್ವಾ ಅನ್ನುವಂತ ಪ್ರಶ್ನೆ ಇದೆ. ನ್ಯೂಸ್ 18 ವರದಿಯ ಬಳಿಕ ಪೊಲೀಸರು ಅಲರ್ಟ್ ಆಗಿದ್ದು ಬೆಂಗಳೂರಿನಲ್ಲಿ ಮಕ್ಕಳ ಮೇಲೆ ವಿಕೃತನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೈಕೋ ಅಂಕಲ್ ವಿರುದ್ಧ ಕ್ರಮ ಕೈಗೊಳ್ಳಲ್ವಾ ಹಾಗಾದ್ರೆ ಪೊಲೀಸರು? ಯಾಕಂದ್ರೆ ಒಂದೋ ಎರಡೋ ಪ್ರಕರಣ ಅಲ್ಲ, ಸಾಕಷ್ಟು ಪ್ರಕರಣಗಳಲ್ಲಿ ಇದೇ ರೀತಿಯಾಗಿ ವಿಕೃತನ ರೀತಿ ಆತ ನೆಟ್ಕೊಂಡಿರುವಂಥದ್ದು. ಬಾಲಕರನ್ನ ಒದ್ದ ಪ್ರಕರಣದಲ್ಲಿ ಪೊಲೀಸರು ಬಂಧಿಸಿದ್ರು, ಬೆಳಗ್ಗೆ ಬಂಧಿಸಿ ಸಂಜೆ ರಿಲೀಸ್ ಮಾಡಿ ಕಳುಹಿಸಿದ್ರು. ಇದಾದ ಬಳಿಕ ಸಾಲು ಸಾಲು ವಿಡಿಯೋಗಳು ವೈರಲ್ ಆಗ್ತಾ ಇದಾವೆ, ಮತ್ತಷ್ಟು ವಿಡಿಯೋಗಳು ಸಿಕ್ಕಿದಾವೆ. ಪ್ರತಿ ವಿಡಿಯೋ ಪರಿಶೀಲಿಸಿ ಪೋಷಕರು ಸಂಪರ್ಕ ಮಾಡ್ತಾ ಇದ್ದಾರೆ. ತ್ಯಾಗರಾಜನಗರದಲ್ಲೇ ಅಟ್ಯಾಕ್ ಮಾಡಿರುವಂಥದ್ದು ಈ ಸೈಕೋ. ಹಲ್ಲೆಗೊಳಗಾದಂಥ ಮಕ್ಕಳ ಪೋಷಕರನ್ನ ಸಂಪರ್ಕಿಸಿ ಈಗ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಹಲ್ಲೆಗೊಳಗಾದಂಥ ಪೋಷಕರ ಅಂದ್ರೆ ಆ ಮಕ್ಕಳ ಪೋಷಕರನ್ನ ಸಂಪರ್ಕ ಮಾಡಿ ಮಾಹಿತಿಯನ್ನ ಕಲೆಕ್ಟ್ ಮಾಡಲಾಗ್ತದೆ. ಸೈಕೋ ರಂಜನ್ ವಿರುದ್ಧ ದೂರು ನೀಡಲಿಕ್ಕೆ ಮನವಿ ಮಾಡಲಾಗ್ತದೆ. ದೂರು ನೀಡಿದ್ರೆ ಆರೋಪಿ ರಂಜನ್ ಮೇಲೆ ಎಫ್ಐಆರ್ ಆಗುವಂತ ಸಾಧ್ಯತೆ ಇದೆ. ಎಫ್ಐಆರ್ ಹಾಕಿ ಬಂಧಿಸಲಿಕ್ಕೆ ಹಲವು ಸವಾಲುಗಳು ಕೂಡ ಇರುವಂತದ್ದು. ಸೈಕೋಪಾತ್ ರಂಜನ್ ಆತನನ್ನ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಬಂಧಿಸಿ ಸಂಜೆನೆ ರಿಲೀಸ್ ಮಾಡಿದ್ರು. ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ದಾಳಿಯನ್ನ ಮಾಡಿದ್ದ ಅಂತ. ಅವನು ಇನ್ನೆಂಥ ಸೈಕೋ ಆಗಿರೋಣ, ಅದ್ಯಾವ ಕಾರಣಕ್ಕೋಸ್ಕರ ಮಕ್ಕಳ ಮೇಲೆ ಈ ರೀತಿಯಾಗಿ ಸೇಟ್ ತೀರಿಸ್ಕೊಳ್ತಾ ಇದ್ನೋ ಏನೋ ಗೊತ್ತಿಲ್ಲ. ಆ ಸೈಕೋ ಯಾರು ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ. ಇನ್ನು ಆರೋಪಿ ಮಾನಸಿಕ ಅಸ್ವಸ್ಥ ಅಂತ ಹೇಳಲಾಗ್ತದೆ. ಆರೋಪಿಯನ್ನ ಬಂಧಿಸಿ ಮೊದಲು ವೈದ್ಯಕೀಯ ಪರೀಕ್ಷೆ ನಿಮಾನ್ಸ್ ಮೊರೆ ಹೋಗ್ಲಿಕ್ಕೆ ಪೊಲೀಸರು ಈಗ ನಿರ್ಧಾರವನ್ನು ಮಾಡಿದ್ದಾರೆ. ಅಷ್ಟು ಬೆಳಗ್ಗೆ ವಿಚಾರಣೆ ಮಾಡಿ ನಂತರ ಸಂಜೆ ಬಿಟ್ಟು ಕಳಿಸಿದ್ರಲ್ಲ, ಆರೋಪಿ ಮಾನಸಿಕ ಅಸ್ವಸ್ಥ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಅವನ್ನ ಫಸ್ಟ್ ಅರೆಸ್ಟ್ ಮಾಡಿ ವೈದ್ಯಕೀಯ ಪರೀಕ್ಷೆ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ನಿಮಾನ್ಸ್ ಮೊರೆ ಹೋಗ್ಲಿಕ್ಕೆ ಪೊಲೀಸರು ನಿರ್ಧಾರ ಮಾಡಿರುವಂಥದ್ದು. ಮಾನಸಿಕ ಆರೋಗ್ಯ ಹೇಗಿದೆ ಆತನದ್ದು, ನಿಮಾನ್ಸ್ ವೈದ್ಯರ ವರದಿ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸದ್ಯಕ್ಕೆ ಮದುರೈ ಆಸ್ಪತ್ರೆಯಲ್ಲಿರುವಂಥದ್ದು ಆರೋಪಿ ರಂಜನ್. ಮದುರೈ ಆಸ್ಪತ್ರೆಯಲ್ಲಿದ್ದಾನೆ. ದುರುಕಟ್ಟ ಕೂಡಲೇ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇರುವಂಥದ್ದು. ಕುಟುಂಬಸ್ಥರ ಹೇಳಿಕೆಯನ್ನು ದಾಖಲಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಪೊಲೀಸರು. ರಂಜನ್ ಮೆಡಿಕಲ್ ರಿಪೋರ್ಟ್ ಕೂಡ ಪರಿಶೀಲನೆ ಮಾಡಲಾಗ್ತದೆ. ರಂಜನ್ನ ಮೆಡಿಕಲ್ ರಿಪೋರ್ಟ್ ಪರಿಶೀಲನೆ ಮಾಡಿದ ಬಳಿಕ ಆತನ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆಯನ್ನ ಮಾಡಲಿಕ್ಕೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಇಲ್ಲಿ ಸೈಕೋಪಾತ್ ರಂಜನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಬೆಳಗ್ಗೆ ಅಂದ್ರೆ ಬಂಧಿಸಿ ನಂತರ ಸಂಜೆ ಬಿಟ್ಟಿದ್ದು ಕೂಡ ಆಕ್ರೋಶಕ್ಕೆ ಗುರಿಯಾಗಿರುವಂಥದ್ದು ಸಾರ್ವಜನಿಕ ವಲಯದಲ್ಲಿ. ಆದ್ರೆ ಅದಾದ ನಂತರ ಸಾಲು ಸಾಲು ವಿಡಿಯೋಗಳು ಸಿಗ್ತಾ ಇದೀವಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಕ್ರಮ ಕೈಗೊಳ್ತಾರಂತೀಗ? ಪೃಥ್ವಿರಾಜ್, ಪ್ರಮುಖವಾಗಿ ಈಗ ಬನಶಂಕರಿ ಪೊಲೀಸರು ಈಗ ವಿಕೃತ ಮನಸ್ಸಿನ ಈಗ ರಂಜನ್ ಅಂತ ಹೇಳಿದಾನೆ ಅವರ ಕುಟುಂಬಸ್ಥರನ್ನ ಸಂಪರ್ಕ ಮಾಡಿದ್ದಾರೆ. ಆದ್ರೆ ಪ್ರಮುಖವಾಗಿ ಈಗ ಮಧುರೈನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಆತ ಚಿಕಿತ್ಸೆಯನ್ನ ಪಡಿತಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಹೀಗಾಗಿ ಸದ್ಯ ಅವರು ಏನ್ ಟ್ರೀಟ್ಮೆಂಟ್ ಅನ್ನ ಅಂದ್ರೆ ಆಸ್ಪತ್ರೆ ಒಳಗಡೆ ಇರುವಂತಹ ಸಂದರ್ಭದಲ್ಲಿ ಏಕಾಏಕಿ ಅದನ್ನ ವಶಕ್ಕೆ ಪಡ್ಕೊಳ್ಳೋದಕ್ಕಾಗೋದಿಲ್ಲ ನಿಟ್ಟಿನಲ್ಲಿ ಈಗ ಆ ಟ್ರೀಟ್ಮೆಂಟ್ ಏನ್ ಕಂಪ್ಲೀಟ್ ಆಗುತ್ತೆ ಇವತ್ತು ಬಹುತೇಕವಾಗಿ ಇವತ್ತು ಅಥವಾ ನಾಳೆ ಅದು ಮುಗಿಯುವಂತಹ ಒಂದು ವಿಚಾರ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಹೀಗಾಗಿ ಆತನನ್ನ ಕರ್ಕೊಂಡ್ ಬರುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿದ್ದಾರೆ. ಕರ್ಕೊಂಡ್ ಬಂದಂತಹ ಸಂದರ್ಭದಲ್ಲಿ ಮೊದಲು ಆತನಿಗೆ ನಿಮಾನ್ಸ್ ಅಲ್ಲಿ ಸರ್ಕಾರಿ ಆಸ್ಪತ್ರೆ ನಮ್ಮ ನಿಮಾನ್ಸ್ ಅಲ್ಲಿ ಆತನಿಗೆ ಒಂದು ತಪಾಸಣೆಯನ್ನ ಮಾಡಿಸಲಾಗುತ್ತೆ. ಮಾನಸಿಕವಾಗಿ ಆತ ಏನ್ ಸಮಸ್ಯೆ ಇದೆಯಾ, ನಿಜವಾಗ್ಲೂ ಆತನಿಗೆ ಪ್ರಾಬ್ಲಮ್ ಇದೆಯಾ, ಟ್ರೀಟ್ಮೆಂಟ್ ಯಾವ ರೀತಿ ತೆಗೆದುಕೊಳ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಈಗ ಅದು ರಿಪೋರ್ಟ್ಸ್ ಅನ್ನ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಈಗ ಪೊಲೀಸರು ಮುಂದಾಗಿರುವಂತದ್ದು. ಆತ ಬಾಡಿ ಫಿಟ್ ಆಗಿದೆ, ಎಲ್ಲಾ ರೀತಿಯಲ್ಲೂ ಕೂಡ ಆತ ಓಕೆ ಆಗಿದ್ದಾನೆ. ಆತರ ಈ ರೀತಿಯಾಗಿ ಕೇವಲ ಮಕ್ಕಳನ್ನು ಟಾರ್ಗೆಟ್ ಮಾಡಿ ಅವರ ಮೇಲೆ ಹಲ್ಲೆ ಮಾಡುವಂತ ವಿಚಾರಕ್ಕೆ ಏನಿದೆ ಅದ್ರ ಬಗ್ಗೆ ಆ ಸೈಕೆಟ್ರಿಕ್ ಏನು ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾನೆ ಇಲ್ವಾ ಅನ್ನೋದ್ರ ಬಗ್ಗೆ ಈಗ ನಿಮಾನ್ಸ್ ಇಂದ ಒಂದು ರಿಪೋರ್ಟ್ ಅನ್ನ ಪಡ್ಕೊಳ್ಳಕ್ಕೆ ಈಗಾಗಲೇ ಆಲ್ರೆಡಿ ನಿಮಾನ್ಸ್ ವೈದ್ಯರ ಬಳಿ ಕೂಡ ಅವರು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅನಂತರ ಈಗ ಅವರ ಪೋಷಕರು ಅಂದ್ರೆ ಕೇವಲ ನ್ಯೂಸ್ ಏನಂತ ಹೇಳಿದ್ರೆ 5 ವರ್ಷದ ಮಗುವಿನ ಕಾಲಿಂದ ಏನು ಒದ್ದಿದ್ದ ಅದನ್ನು ಹೊರತುಪಡಿಸಿ ಸುಮಾರು 4-5 ಮಕ್ಕಳಿಗೆ ಅದೇ ರೀತಿಯಾಗಿ ಹಲ್ಲೆ ಮಾಡುವಂತ ಗೊತ್ತಾಗಿದೆ. ಹೀಗಾಗಿ ಪೊಲೀಸರು ಅವರಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ನಿನ್ನೆ ಅಷ್ಟೇ ಅವರ ಸ್ಟೇಟ್ಮೆಂಟ್ ಕೂಡ ನಿನ್ನೆ ಅವರ ಪೋಷಕರಿಂದ ಉಳಿದ ಪೋಷಕರಿಂದ ಮಾಹಿತಿಯನ್ನ ಸ್ಟೇಟ್ಮೆಂಟ್ ಅನ್ನು ತೆಗೆದುಕೊಂಡಿದ್ದಾರೆ. ಅದಲ್ಲದೆ ದೂರನ್ನ ಕೊಡಿ ಅಂತ ಕೂಡ ಅವರಿಂದ ಅವರಿಗೆ ಸೂಚನೆಯನ್ನ ಪೊಲೀಸರು ಕೊಟ್ಟಿದ್ದಾರೆ. ಒಂದ್ ವೇಳೆ ಇವತ್ತು ಬಹುತೇಕವಾಗಿ ಅವರ ಉಳಿದ ಪೋಷಕರು ಏನಾದ್ರು ಕಂಪ್ಲೇಂಟ್ ಅನ್ನ ಕೊಟ್ರೆ ಅದರ ಆಧಾರಿತವಾಗಿ ಒಂದು ಕೇಸನ್ನ ದಾಖಲು ಮಾಡ್ಕೊಳ್ಳಕ್ಕೆ ಈಗ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ಅದಲ್ಲದೆ ಉಳಿದ
ಟ್ರೀಟ್ಮೆಂಟ್ ಒಂದು ಕಡೆ ಆದ್ರೆ, ಈ ಒಂದು ವಿಕೃತ ಮನಸ್ಸಿನ ವ್ಯಕ್ತಿಯನ್ನ ಅವ್ರ ಪೋಷಕರು ಈ ತರ ಟ್ರೀಟ್ಮೆಂಟ್ ಅನ್ನ ಒಂದು ವೇಳೆ ಅವ್ರ ತೆಗೆದುಕೊಳ್ತಾ ಇದ್ದಲ್ಲಿ ಯಾಕೆ ಹೊರಗಡೆ ಬಿಡ್ತಾ ಇದ್ರು, ಮತ್ತೆ ಇದು ಸಾಲಾಗಿ ತರ ಅವನು ಅಸಲ್ಟ್ ಮಾಡ್ತಾ ಇದ್ರು, ಅಂದ್ರೆ ಮಕ್ಕಳನ್ನ ಹೊಡೆದು ಹೋಗ್ತಾ ಇರುವಂತದ್ದು ಮತ್ತೆ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇರುವಂತದ್ದು ಗೊತ್ತಾಗಿದ್ರು ಕೂಡ ಅವರ ಪೋಷಕರು ಯಾಕೆ ಹೊರಗಡೆ ಬಿಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಸ್ಥಳೀಯವಾಗಿ ಅವರೆಲ್ಲೂ ಕೂಡ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಸದ್ಯ ಈಗ ಇದು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಸಿಸಿಟಿವಿಗಳು ವೈರಲ್ ಆದಂತ ಬಳಿಕ ಎಲ್ಲರೂ ಕೂಡ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ತರ ಮನಸ್ಸಿನ ವ್ಯಕ್ತಿಯನ್ನ ಯಾಕೆ ಹೊರಗಡೆ ಬಿಡ್ತಾ ಇದ್ರು ಅಂತೇಳಿ ಸದ್ಯ ಈಗ ಬನಶಂಕರಿ ಪೊಲೀಸರು ಅವರ ಪೋಷಕರಿಂದ, ಅಂದ್ರೆ ಏನು ಉಳಿದ ಒಂದಿಬ್ರು ಮಕ್ಕಳ ಪೋಷಕರಿಂದ ಅವಾಗ ಫಸ್ಟ್ ವಿಚಾರಣೆ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಆತ ಏನ್ ಹೇಳಿದ್ನಂತೆ? ಪ್ರಮುಖವಾಗಿ ಪೃಥ್ವಿರಾಜ್, ಅಂದ್ರೆ ಮೊದಲ ದಿನ ಒಂದು ಸಿಸಿಟಿವಿಯಲ್ಲಿ ಒಂದು ಸೆರೆ ಆಗಿತ್ತು ಮಗುವಿನ ಒದ್ದಿದ ಅಂತ ಕೇಸ್ ಸಂಬಂಧಪಟ್ಟಂತೆ. ಆದ್ರೆ ಸ್ಥಳೀಯವಾಗಿ ಕೇವಲ ಒಂದೇ ಮಗುವಿಗೆ ಒದ್ದಿದ್ದಾನೆ ಅಂತೇಳಿ ಇವರಿಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿರುವಂತದ್ದು. ಆ ಸಂದರ್ಭದಲ್ಲಿ ಅವ್ರೇನ್ ಮಾಡಿದ್ರು, ಪೋಷಕರನ್ನ ಕರೆಸಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅವರ ಪೋಷಕರೇ ಎಲ್ಲೋ ಒಂದ್ಸರಿ ಮಾನಸಿಕವಾಗಿ ಆತನಿಗೆ ಸರಿ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಆತನಿಗೆ ಈ ಒಂದು ಸ್ಟೇಷನ್ ಬೇಲೆಬಲ್ ಕೇಸ್ ಇರೋದ್ರಿಂದ ಅವನನ್ನ ಸ್ಟೇಷನ್ ಏನೊಂದು ಬೇಲ್ ಕೊಟ್ಟು ಕಳಿಸಿದ್ದಾರೆ ಅಂತ ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಪೊಲೀಸರು ಮಾಡ್ಬೇಕಾಗಿರುವಂತದ್ದು ಏನು ಅಂತಂದ್ರೆ ಸ್ಥಳೀಯವಾಗಿ ಆ ಸ್ಪಾಟ್ ವಿಸಿಟ್ ಮಾಡಬೇಕಾಯ್ತು, ಉಳಿದ ಸಿಸಿ ಕ್ಯಾಮೆರಾಗಳನ್ನ ಚೆಕ್ ಮಾಡಬೇಕಾಯ್ತು, ಪೋಷಕರಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಬೇಕಾಗಿತ್ತು. ಆದ್ರೆ ಸ್ಟೇಷನ್ ಬೇಲ್ ಕೊಟ್ಟು ಅವರನ್ನ ಟ್ರೀಟ್ಮೆಂಟ್ ಮಾಡಿಸಿ ಅಂತ ಕೂಡ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಸ್ಥಳೀಯವಾಗಿ ಪೋಷಕರು ಆನಂತರ ಉಳಿದ ಏರಿಯಾ ಸಿಸಿ ಕ್ಯಾಮೆರಾ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಶನಿವಾರ ಮತ್ತೆ ಶುಕ್ರವಾರ, ಅಂದ್ರೆ ಇದು ಇನ್ಸಿಡೆಂಟ್ ಆಗಿರುವಂತದ್ದು ಭಾನುವಾರ, ಆದ್ರೆ ಶನಿವಾರ ಶುಕ್ರವಾರ ಕೂಡ ಅದೇ ರೀತಿಯಾಗಿ ಮಕ್ಕಳಿಗೆ ಸೀರಿಯಲ್ ಆಗಿ 4-5 ದಿನಗಳಿಂದಲೂ ಕೂಡ ಹೊಡೆದಿರುವಂತದ್ದು. ಆ ಬಳಿಕ ಸಿಸಿ ಕ್ಯಾಮೆರಾಗಳು ಸಿಕ್ಕಿರುವಂತದ್ದು. ಆ ಬಳಿಕ ಅವರು ಹೋಗಿ ಸ್ಟೇಷನ್ಗೆ ಇದು ಕೇವಲ ಒಂದು ಮಗು ಒದ್ದಿರೋದಂತಾರಲ್ಲ, 4-5 ಮಕ್ಕಳಿಗೆ ಇದೇ ರೀತಿಯಾಗಿ ಅಟ್ಯಾಕ್ ಮಾಡಿ ಹೊಡೆದಿದ್ದಾನೆ ಅನ್ನೋದು ರೀತಿಯಲ್ಲಿ ಗೊತ್ತಾಗಿತ್ತು. ಆ ಬಗ್ಗೆ ಸಿಸಿ ಕ್ಯಾಮೆರಾಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗ ಪೋಷಕರಿಗೆ ಅವರು ಕಂಪ್ಲೇಂಟ್ ಅನ್ನ, ಅಂದ್ರೆ ಉಳಿದ ಮಕ್ಕಳ ಪೋಷಕರು ಇದ್ದಾರೆ ಅವರಿಗೆ ಕಂಪ್ಲೇಂಟ್ ಅನ್ನ ಕೊಡಕ್ಕೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.